ಬಡವರ ಧನಿ ರೈತರಿಗೆ ಹೆಗಲು. ಬಿಎಸ್ವೈ ಸಾರ್ಥಕ 50 ಅಧ್ಯಾಯ. ದಕ್ಷಿಣದಲ್ಲಿ ಕಮಲ ಅರಳಿಸಿದ ಚಲದಂ ಕಮಲ. ಕರಾವಳಿಯ ಕಾಮಧೇನು ಕಿರಿಯರಿಗೆ ಪ್ರೇರಣೆ. ನೆರೆ ನಿರ್ವಹಣೆ ಟೊಂಕ ಕಟ್ಟಿ ನಿಂತಿದ್ದೆ ಬಿಎಸ್ವೈ. ಸ್ವಯಂ ಸೇವಕ, ಸಂಘಟನಾ ಶಿಲ್ಪಿ, ಕಾರ್ಯಕರ್ತನ ನಾಡಿ ಮಿಡಿತ. ಇದೇ ಈ ಹೊತ್ತಿನ ವಿಶೇಷ. ಬಂಗಾರದ ಮನುಷ್ಯ ಎಂಎಲ್ಎ ಹರೀಶ್ ಪೂಂಜಾ ಕಂಡಂತೆ. ನಾನು ಅಂಕಿತಾ ಜೈನ್. ಲೀಡರ್ ಅಂದ್ರೆ ಒಂದು ಪವರ್, ಲೀಡರ್ ಅಂದ್ರೆ ಒಂದು ಶಕ್ತಿ. ಅಂತ ಲೀಡರ್ಗೆ ಸಾಕ್ಷಿ ಅಂದ್ರೆ ಬಿಎಸ್ ಯಡಿಯೂರಪ್ಪ ಮಾತ್ರ. ಕಿರಿಯ ನಾಯಕರಿಗೆ ಮಾದರಿಯಾಗಿ, ನಾಡಿನ ಜನರ ಹೆಮ್ಮೆಯಾಗಿ, ದಣಿವರಿಯದ ದೊರೆಯಂತೆ ದುಡಿದ ಯಡಿಯೂರಪ್ಪನವರ ರಾಜಕೀಯ ಜೀವನಕ್ಕೆ ಸಾರ್ಥಕ 50 ವರ್ಷ. ಇಂಥ ಹೊತ್ತಿನಲ್ಲಿ ಇದೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಅದ್ದೂರಿಯಾಗಿ ಅಭಿಮಾನೋತ್ಸವ ನಡೆಯಲಿದೆ. ಇಡೀ ನಾಡೆ ಮೆಚ್ಚಿಕೊಂಡ ಯಡಿಯೂರಪ್ಪ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾಗೆ ಪ್ರೇರಣೆ. ಬೆಳ್ತಂಗಡಿ ಕ್ಷೇತ್ರಕ್ಕೆ ಬಿಎಸ್ವೈ ಕೊಟ್ಟ ಕೊಡುಗೆ ಕೂಡ ಅನನ್ಯ. ಯಡಿಯೂರಪ್ಪ ಅಂದ್ರೆ ಶಿಸ್ತು, ಸಂಯಮ, ಪರಿಶ್ರಮ, ಶ್ರದ್ಧೆ. ಯಡಿಯೂರಪ್ಪ ಅಂದ್ರೆ ಹೋರಾಟ, ಛಲ, ತ್ಯಾಗ, ಸಮರ್ಪಣೆ. ಕಿರಿಯ ನಾಯಕರಿಗೆ ಬಿಎಸ್ವೈ ಪ್ರೇರಣೆ, ಆದರ್ಶ, ಮಾತೃ ಮಮತೆ. ಸಾರ್ಥಕ 50 ವರ್ಷಗಳ ಅಧ್ಯಾಯ. ನಾಯಕರ ಅಭಿಮಾನೋತ್ಸವ. ಯಡಿಯೂರಪ್ಪನವರು ಕರ್ನಾಟಕದ ಪ್ರತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಯಾರು ಪ್ರೇರಣೆ ಅಂತ ಕೇಳಿದರೆ ಸನ್ಮಾನ್ಯ ಯಡಿಯೂರಪ್ಪನವರೇ ಪ್ರೇರಣೆ. ಯಾಕೆ ಅಂತ ಹೇಳಿದರೆ, ಯಡಿಯೂರಪ್ಪನವರು ಒಂದು ಹೋರಾಟವನ್ನು ತೆಗೆದುಕೊಂಡ್ರು ಅಂತ ಹೇಳಿದರೆ ಅದನ್ನು ಕೊನೆ ಮುಟ್ಟಿಸ್ತಕ್ಕಂಥ ಒಂದು ಹೋರಾಟದ ಛಲಗಾರಿಕೆ ಇದೆಯಲ್ಲ, ಅದು ಯಡಿಯೂರಪ್ಪನವ್ರ ಹತ್ರ ಮಾತ್ರ ಇದ್ದದ್ದು. ಪ್ರಾಯಶಃ ಆ ಹೋರಾಟ ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ಪ್ರೇರಣೆಯಾಗಿ ಇವತ್ತು ಇಷ್ಟು ದೊಡ್ಡ ಸಂಘಟನೆಯಾಗಿ ಕಾರ್ಯಕರ್ತರ ತಂಡ, ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಒಲವನ್ನು ವ್ಯಕ್ತಪಡಿಸಲಿಕ್ಕೆ ಮೂಲ ಪ್ರೇರಣಾಕಾರಕ ಯಾರು ಅಂತ ಕೇಳಿದರೆ ಸನ್ಮಾನ್ಯ ಯಡಿಯೂರಪ್ಪನವರು. ಅದೇ ನನಗೂ ಪ್ರೇರಣೆಯಾಗಿರುವಂಥದ್ದು. ರಾಜಕಾರಣದಲ್ಲಿ ಬರಬೇಕು, ಸಮಾಜದಲ್ಲಿ ಯಡಿಯೂರಪ್ಪನವರ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸಮಾಜದ ಪರವಾಗಿ ಹೋರಾಟಗಳನ್ನು ಸಂಘಟಿಸಬೇಕೆನ್ನುವಂಥ ಪ್ರೇರಣೆನೇ ಯಡಿಯೂರಪ್ಪನವರು. ದಕ್ಷಿಣ ಕನ್ನಡಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದೆ ಬಿಎಸ್ವೈ. ಕರಾವಳಿ ಭಾಗಕ್ಕೆ ಬಿಎಸ್ವೈ ಆಗಿದ್ದರೂ ಕಾಮಧೇನು. ಶಾಸಕ ಹರೀಶ್ ಪೂಂಜಾ ಕಂಡಂತೆ ಬಿಎಸ್ವೈ ಬಂಗಾರದ ಮನುಷ್ಯ. ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟು ಪ್ರಾಯಶಃ ನಮ್ಮ ಕ್ಷೇತ್ರದ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ನನಗೆ ಮತ ಹಾಕಿದರು ಅದಕ್ಕೆ ಸಾರ್ಥಕತೆಯನ್ನು ತಂದು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದರು. ಪ್ರಾಯಶಃ ಆ ನೆನಪು ನನಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಮಧೇನು ರೀತಿಯಲ್ಲಿ ನಮಗೆ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ದಕ್ಷಿಣ ಭಾರತದಲ್ಲಿ ಬಿಜೆಪಿ ನೆಲೆ ಕಾಣಲು ಕಾರಣೀಭೂತರು ಇವರೇ. ಯಡಿಯೂರಪ್ಪ ಅಂದ್ರೆ ಹಾಗೇನೆ. ಹೋರಾಟ, ಸಂಚಾರ, ಜನಪರ ಕಾಳಜಿ, ಬಡವರ ಕುರಿತಾದ ಕನವರಿಕೆ ಅವರ ಜೀವನದ ಒಂದು ಭಾಗ. ಇವರ ಜೀವನವೇ ಹೋರಾಟ. ರಾಜ್ಯದಲ್ಲಿ ಸಮಸ್ಯೆ ಕಂಡು ಬಂದರೆ ಸುಮ್ಮನೆ ಕೂರುವ ಜಾಯಮಾನ ಇವರದ್ದಲ್ಲ. ಸರ್ಕಾರದ ಆಡಳಿತ ವೈಫಲ್ಯವನ್ನ ಎತ್ತಿ ಹಿಡಿದು ಯಾವುದೇ ಮುಲಾಜಿಗೆ ಒಳಗಾಗದೆ ಕಿವಿ ಹಿಂಡಿರುವ ಕೆಲಸ ಮಾಡುವ ವ್ಯಕ್ತಿತ್ವ ಇವರದ್ದು. ಇಂತಹ ಶಿಸ್ತುಬದ್ಧ ರಾಜಕೀಯ ಜೀವನಕ್ಕೆ ಇದೀಗ ಅರ್ಧ ಶತಮಾನ, ಅರ್ಥಾತ್ 50 ವರ್ಷಗಳ ಸಂಭ್ರಮ. ಇಂಥ ಹೊತ್ತಿನಲ್ಲಿ ಇಡೀ ಭಾರತೀಯ ಜನತಾ ಪಕ್ಷದ, ರಾಜ್ಯದ ಹಾಗೂ ದೇಶದ ನಾಯಕರಿಗೆ ಒಂದು ರೀತಿಯ ಸಡಗರ, ಸಂಭ್ರಮ. ಅದುವೇ ಬಿಎಸ್ವೈ ಅಭಿಮಾನೋತ್ಸವ. ಹೋರಾಟದ ರಾಜಕಾರಣದಲ್ಲಿ ಪುರಸಭೆಯಿಂದ ಮುಖ್ಯಮಂತ್ರಿ ಪದವಿಯವರೆಗೂ ತಲುಪಿದ ಉದಾಹರಣೆಯನ್ನು ದೇಶದಲ್ಲಿ ಉಲ್ಲೇಖಿಸಬಹುದಾದರೆ ಅದರಲ್ಲಿ ಬಿಎಸ್ ಯಡಿಯೂರಪ್ಪನವರ ಹೆಸರು ನಿಸ್ಸಂದೇಹವಾಗಿ ಮುಂಚೂಣಿಯಲ್ಲಿರುತ್ತೆ. ಕರ್ನಾಟಕದ ರಾಜಕಾರಣದಲ್ಲಿ ಪರಿಶ್ರಮದ ಬೆವರು ಸುರಿಸಿ
ಮೇಲೆದ್ದು ಬಂದ ಬಂಗಾರದ ಮನುಷ್ಯ ಅಂತ ಹೇಳೋ ವ್ಯಕ್ತಿತ್ವ ಇವರದ್ದು. ಯಡಿಯೂರಪ್ಪನವರ ಹೋರಾಟ, ಸಂಘಟನಾ ಚಾತುರ್ಯತೆ, ನಾಯಕತ್ವ ಕಿರಿಯ ನಾಯಕರಿಗೆ ಪ್ರೇರಣೆ. ಅದರಲ್ಲೂ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಅವರ ವಿದ್ಯಾರ್ಥಿ ಜೀವನದಿಂದಲೇ ಯಡಿಯೂರಪ್ಪ ಪ್ರಭಾವ ಬೀರಿದವರು. ಕಾಲೇಜಿನ ಸ್ಟೂಡೆಂಟ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರ ಸ್ವೀಕರಿಸೋಕೆ ಅಂದೇ ಯಡಿಯೂರಪ್ಪ ಆಗಮಿಸಿ ಯುವಕರಿಗೆ ಶಕ್ತಿ ತುಂಬಿದವರು.